Hi guys, welcome to Toss and Talk. ಸೌತ್ ಆಫ್ರಿಕಾ ವರ್ಸಸ್ ಜಿಂಬಾಬ್ವೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಆ್ಯಕ್ಚುಲಿ ಗೇಮು ನಿನ್ನೆ 3 ಗಂಟೆಗೆ ನಡೆದಿತ್ತು ಫಿರೋಜಾ ಕೋಟ್ಲಾ ಡೆಲ್ಲಿನಲ್ಲಿ. ಇದ್ರದ್ದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಅದಾದಮೇಲೆ ನಮ್ಮ ತುಂಬ ಇಂಪಾರ್ಟೆಂಟ್ ಇಂಡಿಯನ್ ಗೇಮ್ ಇತ್ತು. ಆ್ಯಂಡ್ ನೈಟು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಿದ್ದೆ. ಸೊ ಆ ವಿಡಿಯೋ ಇನ್ನಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಂಡಿಯಾದವ್ರು ಸೆಮಿಫೈನಲ್ಸಿಗೆ ಹೋಗಿದ್ದಾರೆ ಆ್ಯಂಡ್ ಸಂಜು ಸ್ಯಾಮ್ಸನ್ ನಾಲ್ಕು ಇದೆಲ್ಲ ವಿಡಿಯೋ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಈ ಮ್ಯಾಚ್ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವಾಗ ಕೇಳ್ಬೋದು ಎಲ್ಲರೂ, ಏನು ಗುರು ಇದು ಜಿಂಬಾಬ್ವೆ ಮ್ಯಾಚ್ ತಾನೇ, ಹೆಂಗಿದ್ರು ಸೌತ್ ಆಫ್ರಿಕಾದವ್ರು ಗೆದ್ದರು ಡಾಮಿನೇಟ್ ಮಾಡಿ, ಇನ್ನೇನು ಮಾತಾಡೋದು ಅಂತ. ಬಟ್ಟು ಸಿಕಂದರ್ ರಾಜಾನ ಕ್ಯಾಪ್ಟನ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟು ತುಂಬ ಚೆನ್ನಾಗಿ ಆಡಿದ್ರು. ಇವಾಗ ನಾವು ಒಂದು ಟೀಮಲ್ಲಿ ಕೋಚ್ ಎಷ್ಟು ಇಂಪಾರ್ಟೆಂಟ್ ಅಂತ ಮಾತಾಡ್ತೀವಿ, ಕ್ಯಾಪ್ಟನ್ ಕಾಂಟ್ರಿಬ್ಯೂಷನು ತುಂಬ ಇಂಪಾರ್ಟೆಂಟು. ಎಲ್ಲಿಂದನೋ ಇದ್ದಿದ್ದ ಟೀಮ್ನ ವಾಪಸ್, ಆ್ಯಕ್ಚುಲಿ ಸಿಕಂದರ್ ರಾಜ್ ಅವ್ರು ಜಿಂಬಾಬ್ವೆಗೆ ಆಡೋದು ಸ್ವಲ್ಪ ವರ್ಷ ನಿಲ್ಲಿಸಿದ್ರು, ಬೇರೆ ಬೇರೆ ಬರೀ ಲೀಗ್ಸ್ ಮಾತ್ರ ಆಡ್ತಾಯಿದ್ರು. ಆಮೇಲೆ ಜಿಂಬಾಬ್ವೆ ಟೀಮಿಗೆ ವಾಪಸ್ ಬಂದರು, ಕ್ಯಾಪ್ಟನ್ಸಿ ವಾಪಸ್ ಸಿಕ್ತು, ವರ್ಲ್ಡ್ ಕಪ್ ಕ್ವಾಲಿಫೈ ಆದರು, ಸೂಪರ್ 8ಗೆ ಕ್ವಾಲಿಫೈ ಆದರು. ಆ್ಯಂಡ್ ಎಲ್ಲ ಮ್ಯಾಚಲ್ಲೂ ಈ ಸತಿ ಪಾಪ ಅವ್ರಿಗೆ ಲಕ್ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ, ಯಾಕಂದರೆ ಬೌಲಿಂಗಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿದ್ರು. ತುಂಬ ಒಳ್ಳೆ ಬೌಲರ್ ಅವರು, ನಾನು ತುಂಬ ಲೀಗ್ಸಲ್ಲೆಲ್ಲ ನೋಡ್ತಿರ್ತೀನಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಬ್ಯಾಟಿಂಗಲ್ಲಿ ಪಾಪ ಬಂದು ಕಾಂಟ್ರಿಬ್ಯೂಟ್ ಮಾಡಿದ್ರು, ಆಲ್ಮೋಸ್ಟ್ ಎಲ್ಲ ಗೇಮ್ಸು 30+ ಹೊಡೆದ್ರು ಎಲ್ಲ. ಸೊ ಅದಕ್ಕೋಸ್ಕರನೇ ಜಿಂಬಾಬ್ವೆ ಈ ವರ್ಲ್ಡ್ ಕಪ್ ಅಂತ ಬಂದಾಗ ಒಂದು ಫೈಟ್ ಕೊಟ್ಟು ತುಂಬ ಚೆನ್ನಾಗೇ ಆಡಿದ್ದಾರೆ. 256+ ರನ್ಸ್ ಎಲ್ಲ ಕೊಟ್ಟಿರ್ಬೋದು, ಬಟ್ ಒಂದು ಸೂಪರ್ 8ಗೆ ಕ್ವಾಲಿಫೈ ಆಗಿರೋದೇ ದೊಡ್ಡ ವಿಷಯ. ಸೊ ಇವಾಗ ನಿನ್ನೆ ಮ್ಯಾಚ್ದು ಸ್ಟಾರ್ಟಿಂಗಿಂದ ಬಂದ್ಬೇಡ. ಟಾಸ್ ಗೆದ್ದುಬಿಟ್ಟು ಜಿಂಬಾಬ್ವೆದವರು ಬ್ಯಾಟಿಂಗ್ ಚೂಸ್ ಮಾಡ್ತಾರೆ. ಎಕ್ಸ್ಪೆಕ್ಟೆಡ್ ಏನಕ್ಕಂದರೆ ಫಸ್ಟು ಬೌಲಿಂಗ್ ಮಾಡಿ ಒಂದೆರಡು ಗೇಮು 250+ ರನ್ಸ್ ಕನ್ಸಿಡ್ ಮಾಡಿದರು. ಸೊ ಅದಕ್ಕೋಸ್ಕರ ಈ ಸತಿ ಬ್ಯಾಟಿಂಗ್ ಆಡೋಣ ಅಂತ ಚೂಸ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲೇ ಒಂದು 2-3 ವಿಕೆಟ್ ಬಿದ್ದೋಗ್ಬಿಡುತ್ತೆ, ಒಂದು 50 ರನ್ ಅಷ್ಟೊತ್ತಿಗೆ. ಪವರ್ ಪ್ಲೇಲೂ ಅಷ್ಟು ಒಳ್ಳೆ ಸ್ಟಾರ್ಟ್ ಇವ್ರಿಗೆ ಸಿಗಲ್ಲ. ಇವರು ಮುಸಕೇವಾ, ಮುರ್ಮಾನಿ ಇವರೆಲ್ಲ ಬೇಗ ಔಟಾಗಿ ಹೋಗ್ಬಿಡ್ತಾರೆ, ಎಲ್ಲ ಸಿಂಗಲ್ ಡಿಜಿಟಲ್ಲೇ. ಅದಾದಮೇಲೆ ಸಿಕಂದರ್ ರಾಜಾ ಇನ್ನಿಂಗ್ಸು ಸೂಪರ್ ಆಗಿತ್ತು. 70+ ರನ್ಸ್ ಹೊಡೆದ್ರು 40+ ಬಾಲ್ಸಲ್ಲೇನೋ. ಸೂಪರ್ ಆಗಿತ್ತು ಅವ್ರ ಇನ್ನಿಂಗ್ಸ್ ನೋಡೋದಕ್ಕೆ. ಆ್ಯಂಡ್ ಇವತ್ತು ಬ್ರೈನ್ ಬೆನೆಟ್ಟು ಪಾಪ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ, ಅವರು ಬೇಗ ಔಟ್ ಆಗೋದ್ರು. ಇದು ಇವರೇನೋ ಸೆಕೆಂಡ್ ಟೈಮ್ ಅಷ್ಟೇ ಅನಿಸುತ್ತೆ ಔಟ್ ಆಗಿರೋದು. ಇನ್ನು ಮಿಕ್ಕಿದ ಎಲ್ಲ ಗೇಮ್ಸು ಅನ್ಬಿಟನ್ ಆಗೇ ಇರ್ತಾಯಿದ್ರು. ಈ ಸತಿ ಅವ್ರ ಪಾಪ ಹೊಡ್ಯಕ್ಕೆ ಹೋದ್ರು, ಬಟ್ ಕ್ಯಾಚು, ಅದು ಒಳ್ಳೆ ಕ್ಯಾಚು. ಯಾಕಂದರೆ ಸೌತ್ ಆಫ್ರಿಕನ್ ಫೀಲ್ಡ್ಸ್ ಅಂತ ಬಂದಾಗ ನಾವು ಏನು ಹೇಳೋಕ್ಕಾಗಲ್ಲ, ಅಂಥ ಸೂಪರ್ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸು. ಸೊ ಅವ್ರು ಬ್ರೈನ್ ಬೆನೆಟ್ಟು ಔಟ್ ಆಗೋಗಿರ್ತಾರೆ. ಅಂದ್ಕೊಂಡಿರ್ತಾರೆ ಒಂದು ಟೈಮಲ್ಲಿ, ನಾನು ಅಂದ್ಕೊಂಡಿದ್ದೆ ಮೇ ಬಿ ಗೇಮ್ ಮುಗ್ದೋಗುತ್ತೆ ಬೇಗ. ಸೊ ಅಷ್ಟು ಚೆನ್ನಾಗಿ ಮಾಡ್ತಾಯಿರ್ತಾರೆ ಸೌತ್ ಆಫ್ರಿಕಾದವ್ರ ಬೌಲಿಂಗ್. ಸಿಕಂದರ್ ರಾಜಾ ಅವ್ರ ಇನ್ನಿಂಗ್ಸು ಸೂಪರ್ ಆಗಿತ್ತು. 6, 4, ಸಿಂಗಲ್ಸು, ಟೂಸು ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು. ಜಾರ್ಜ್ ಲಿಂಡೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು, ಬಟ್ ಮಫಾಕ ಇರ್ಬೋದು, ಲುಂಗಿಯಂಗಿಡಿ ಇರ್ಬೋದು, ಇವ್ರು ಸ್ಲೋರ್ ಬನ್ಸು ಯಾರಿಗೂ ಪಿಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಜಿಂಬಾಬ್ವೆ ಬ್ಯಾಟರ್ಸಿಗೆ. ನಾನು ಅದಕ್ಕೇ ಶ್ರೀಲಂಕನ್ಸ್ಗೂ ಏನಂತ ಹೇಳಿದ್ದೆ ಅಂದರೆ, ಲೀಗಿಗೆ ಎಕ್ಸ್ಪೋಜರ್ಸ್ ಕೊಡಬೇಕು ಬ್ಯಾಟ್ಸ್ಮನ್ಗಳಿಗೆ, ಆವಾಗ ಗೊತ್ತಾಗುತ್ತೆ ಅಂತ. ನಿನ್ನೆ ಸಿಕಂದರ್ ರಾಜ್ ಎಷ್ಟು ಈಸಿಯಾಗಿ ಪಿಕ್ ಮಾಡ್ತಾಯಿದ್ರು, ಬಿಗ್ ಶಾರ್ಟ್ಸು, ಬೌಂಡ್ರೀಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ರಿಚ್ ನೋಡ್ಚಿಗೂ ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಲಾಸ್ಟಲ್ಲಿ ಅವ್ರು ಔಟ್ ಆಗಿಬಿಟ್ರು, ಇಲ್ಲಾಂದರೆ ಇನ್ನೊಂದು 20-30 ರನ್ಸ್ ಅಂತೂ ಎಕ್ಸ್ಟ್ರಾ ಬಂದಿರೋದು ಇದ್ದಿದ್ರೆ. ಆ್ಯಂಡ್ ಲಾಸ್ಟಲ್ಲಿ ಮದಾಂದೆ ಅವ್ರದ್ದು ಒಂದು 26 ರನ್ಸ್ ಏನೋ ಕಾಂಟ್ರಿಬ್ಯೂಷನ್ ಬರುತ್ತೆ, ಅವರೊಂದು 2 6 ಹೊಡಿತಾರೆ. ಸೊ ಓವರಾಲು 153 ಫಾರ್ 7 ಜಿಂಬಾಬ್ವೆದು. ಸೌತ್ ಆಫ್ರಿಕಾ ಮೇಲೆ 153 ಹೊಡೆದಿರೋದೇ ಗ್ರೇಟು. ಅಂದರೆ ಸೌತ್ ಆಫ್ರಿಕಾನ ಅವ್ರೂ ಸ್ವಲ್ಪ 11ನಲ್ಲೆಲ್ಲ ಚೇಂಜ್ ಮಾಡಿದರು, ಎಲ್ಲ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ಮೇನ್ ಪ್ಲೇಯರ್ಸಿಗೆ ಬೇರೆಯವ್ರನ್ನೆಲ್ಲ ಕರ್ಕೊಂಬಂದಿದ್ರು. ಮಫಾಕ ಕೊಟ್ಟಿದ್ದರು ಆ್ಯಂಡ್ ಆ್ಯಂಡ್ರಿಚ್ ನೋಡ್ಸಿಗೆ ಚಾನ್ಸ್ ಕೊಟ್ಟಿದ್ದರು. ಸೊ ಓವರಾಲ್ 153ನ ಚೇಸ್ ಮಾಡೋಕ್ಕೆ ಬರ್ತಾರೆ ಸೌತ್ ಆಫ್ರಿಕಾದವರು. ನಾನು ಅಂದ್ಕೊಂಡಿದ್ದೆ ಮೇ ಬಿ ವೆಸ್ಟ್ ಇಂಡೀಸಿಗೆ ಹೆಂಗೆ ಕೊಟ್ಟರು ಇವರು ಮೋಸ್ಟ್ಲಿ ಎಷ್ಟೊಂದು 15-16 ಓವರ್ ಒಳಗೆ ಗೇಮ್ ಮುಗಿಸ್ಬಿಡ್ಬೋದು ಅಂತ. ಬಟ್ ಸಿಕಂದರ್ ರಾಜಾ ಲೀಡಿಂಗ್ ಫ್ರಮ್ ದ ಫ್ರಂಟ್ ಬರ್ತಾರೆ, ಬಾಲ್ ತೊಗೊಂಡು ಡಿಕಾಕ್ ಔಟು, ಆದಮೇಲೆ ಮಾರ್ಕ್ರಮ್ ಔಟು, ಸೂಪರು. ಅವ್ರ ಜೊತೆಗೆ ಇವ್ರು ಬೇರೆ ಬರ್ತಾರೆ, ಬ್ಲೆಸ್ಸಿಂಗ್ ಮುಜರಬಾನಿ ಬಿಡ್ತಾರೆ ಒಂದು ಬೌನ್ಸರು ರಿಕಿಲ್ಟನ್ನಿಗೆ, ತಲೆಗೆ ಏಟ್ ಬೀಳುತ್ತೆ, ಅವ್ರಿಗೆ ತಲೆ ಸುತ್ತ ಬೀಳೋ ಥರನೇ ಆಗ್ತಿರುತ್ತೆ, ಐಸ್ ಪ್ಯಾಕೆಲ್ಲ ಇಟ್ಕೊಂಡು ಕೂತಿದ್ರು. ಆಮೇಲೆ ಬಟ್ ಅದಾದಮೇಲೆ 3 6 ಹೊಡಿತಾರೆ ಇವರು ರಿಕಿಲ್ಟನ್ ಅವರು. ಅಲ್ಲೇ ಮೇಯ್ನು ಗೇಮ್ ಚೇಂಜ್ ಆಗೋಯ್ತು, 3 6 ಹೊಡೆದ್ಮೇಲೆ ಅಲ್ಲಿ ಸ್ವಲ್ಪ ಗೇಮ್ ಒಳಗೆ ಬಂದರು. ಬಟ್ ಅದಾದಮೇಲೆ ಬ್ಲೆಸ್ಸಿಂಗ್ ಮುಜರಬಾನಿಗೊಂದು ವಿಕೆಟ್ ಸಿಗುತ್ತೆ.
ಬಟ್ಟು ಗೇಮ್ ಒಳಗೆ ಇರ್ತಾರೆ. ಡೆವಾಲ್ಡ್ ಬ್ರೆವಿಸ್ ಆಮೇಲೆ ಬಂದ್ಬಿಟ್ಟು ಆ್ಯಕ್ಚುಲಿ ಇವ್ರದ್ದು ಅಷ್ಟೇ ಒಂದು 60ಕ್ಕೆ 3-4 ಏನೋ ಆಗಿರುತ್ತೆ. ಆವಾಗ ಬ್ರೆವಿಸ್ಸು ಮತ್ತು ಮಿಲ್ಲರ್ ಬಂದುಬಿಟ್ಟು ಮತ್ತೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾರೆ. ಆ್ಯಕ್ಚುಲಿ ಬ್ರೆವಿಸ್ಸು 18 ಬಾಲಿಗೆ 42 ರನ್ ಹೊಡಿತಾರೆ. 3-4 ಸಿಕ್ಸು ಆ್ಯಂಡ್ 2-3 4. ಅದೇನಾದ್ರು ಹೊಡೆದಿರಲಿಲ್ಲ ಅಂದಿದ್ರೆ ಜಿಂಬಾಬ್ವೆದವ್ರು ಗೇಮ್ ಒಳಗೆ ಇರೋರು ಇನ್ನು. ಸೊ ಡಿಸ್ಟ್ರಕ್ಟಿವ್ ಇನ್ನಿಂಗ್ಸ್ ಆಡಿಬಿಟ್ಟು ಡೆವಾಲ್ಡ್ ಬ್ರೆವಿಸ್ ಔಟ್ ಆಗ್ತಾರೆ. ಅದಾದಮೇಲೆ ಇನ್ನೇನು ಸ್ಟಬ್ಸ್ ಮತ್ತು ಜಾರ್ಜ್ ಲಿಂಡೆ ಬಂದುಬಿಟ್ಟು 20+20+ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು 18th ಓವರ್ ಅಷ್ಟೊತ್ತಿಗೆ ಗೇಮ್ನ ಮುಗಿಸ್ತಾರೆ. ಬಟ್ಟು ಸಿಕಂದರ್ ರಜಾಕ್ ನಿನ್ನೆ ಯಾರಾದರೂ ಬ್ಲೆಸ್ಸಿಂಗ್ ಮುಜರಾಬಾನಿ ಥರ ಯಾರಾದರೂ ಒಂದು ಸಪೋರ್ಟ್ ಕೊಟ್ಟಿದ್ದಿದ್ರೆ ಬೌಲಿಂಗಲ್ಲಿ ಮೇ ಬಿ ಇನ್ನೂ ಚಾನ್ಸ್ ಇರೋದು. ಯಾಕಂದರೆ ಎಲ್ಲ ತುಂಬ ಕಾಸ್ಟ್ಲಿ ಆಗೋದ್ರು. ಬ್ರ್ಯಾಡ್ ಎವೆನ್ಸು ಅವ್ರಿಗೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಮಾಡೋಕ್ಕಾಗಲಿ. ಆ್ಯಂಡ್ ಗ್ರ್ಯಾಂಡ್ ಕ್ರೀಮರು ಅಷ್ಟೇ, ಅವರು ಇಂಜುರಿ ಆಗಿರೋ ನೆನ್ನೆ ಗೇಮಲ್ಲಿ ಇರಲಿಲ್ಲ. ಸೊ ಓವರಾಲು ಸೌತ್ ಆಫ್ರಿಕಾದವ್ರು ಗೆದ್ದರು, ಅನ್ಬೀಟನ್ ಇಂಟು ದ ಸೆಮಿಫೈನಲ್ಸ್. ಅವ್ರು ನ್ಯೂಜಿಲ್ಯಾಂಡ್ ಮೇಲೆ ಆಡಬೇಕು ಇವಾಗ. ಸೊ ನೋಡೋಣ, ಆ ಗೇಮ್ದು ಪ್ರಿವ್ಯೂ ಬರುತ್ತೆ. ಸೊ ಸಿಕಂದರ್ ರಾಜಾ ಕ್ಯಾಪ್ಟನ್ಸಿ ಅಂತವೆ ತುಂಬ ಚೆನ್ನಾಗಿತ್ತು. ಒಬ್ಬ ಕ್ಯಾಪ್ಟನ್ನು ವಾಪಸ್ ಟೀಮಲ್ಲೇ ಇರಲಿಲ್ಲ, ಬೇರೆ ಬೇರೆ ಲೀಗ್ಸ್ ಆಡ್ತಾಯಿದ್ರು, ವಾಪಸ್ ಟೀಮಿಗೆ ಬಂದು ಸೂಪರ್ 8ಗೆ ಕರ್ಕೊಂಬಂದು ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಅಸೋಸಿಯೇಟ್ಸ್ ಟೀಮ್ ಅಂತ ಮೊದಲು ಏನು ಮಾತಾಡ್ತಾಯಿದ್ವಿ, ನಾವು ಕ್ಯಾಪ್ಟನ್ ಅಂತ ಜ್ಞಾಪಕ ಬರ್ತಾಯಿದ್ದೆ ರಶೀದ್ ಖಾನು. ಆ ಎನರ್ಜಿ ಇದ್ದಿದ್ದು ಆ್ಯಂಡ್ ಅವ್ರ ಬೌಲಿಂಗ್ ಅಂತ ಬಂದಾಗ ವಿಕೆಟ್ಸ್ ತೆಕ್ಕೊಡ್ತಾಯಿದ್ರು, ಬ್ಯಾಟಿಂಗ್ ಅಂತ ಬಂದಾಗ ಬಿಗ್ ಶಾಟ್ಸ್ ಆಡ್ತಾಯಿದ್ರು. ನೆಕ್ಸ್ಟಿಗೆ ಮೇ ಬಿ ಜನಕ್ಕೆ ರಶೀದ್ ಖಾನ್ ಹೆಂಗೋ ಇವಾಗ, ಅದಾದಮೇಲೆ ನೆಕ್ಸ್ಟ್ ಸಿಕಂದರ್ ರಾಜಾನು ಜನ ನೆನೆಸ್ಕೊಳ್ಳೋ ಥರ ಈ ವರ್ಲ್ಡ್ ಕಪ್ಪಲ್ಲಿ ಮಾಡಿದ್ದಾರೆ ಜಿಂಬಾಬ್ವೆ. ನೋಡೋಣ, ನೆಕ್ಸ್ಟ್ ವರ್ಲ್ಡ್ ಕಪ್ ಅಷ್ಟೊತ್ತಿಗಿನ್ನ ಚೆನ್ನಾಗಾಗಲಿ ಟೀಮ್ಸು. ಸೊ ಇದಿಷ್ಟಾಗಿತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸು. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಇದೆ. ಮೊನ್ನೆ ಯಾವಾಗಲೂ ಕೇಳ್ಪಟ್ಟೆ ಶ್ರೀಲಂಕಾದವ್ರು ಸೋತ ಮೇಲೆ ಸನತ್ ಜೈಸೂರಿ ಅವರು ರಿಸೈನ್ ಮಾಡ್ತೀನಂತ ಶ್ರೀಲಂಕನ್ ಬೋರ್ಡ್ಗೆ ಕಳಿಸಿದ್ದಾರೆ ಅಂತ. ನೋಡೋಣ ಏನಾಗುತ್ತಂತ. ಯಾಕಂದರೆ ಲೆಜೆಂಡ್ ಪ್ಲೇಯರು ತುಂಬ ಚೆನ್ನಾಗೆಲ್ಲ ಮಾಡಿದ್ರು, ಬಟ್ಟು ಮೇ ಬಿ ಕ್ಯಾಪ್ಟನ್ಸಿ ಮಿಸ್ಟೇಕ್ ಇರ್ಬೋದು, ಇಲ್ಲ ಏನೋ ಒಂದು ಸ್ವಲ್ಪ ಇದರಿಂದ ಶ್ರೀಲಂಕಾದವ್ರು ಸೋತರು. ಅದಕ್ಕೇ ಈ ಕೋಚ್ ಒಬ್ಬರು ನೆಟ್ಟಿಗಿದ್ರೆ ಸಾಲದು, ಕ್ಯಾಪ್ಟನ್ಸಿನೂ ತುಂಬ ಚೆನ್ನಾಗಿರಬೇಕು. ಕ್ಯಾಪ್ಟನ್ ಡಿಸಿಷನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಎರಡು ಕರೆಕ್ಟಾಗಿದ್ದರೆ ಆಗುತ್ತಿಲ್ಲ ಅಂದರೆ ನೋಡೋಣ ಏನು ಮಾಡ್ತಾರೆ ಶ್ರೀಲಂಕಾದವರು ಅಂತ. ಸೊ ಅದಿಷ್ಟಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ಲಿಂಕು ಕೊಟ್ಟಿರ್ತೀನಿ, ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಇವಾಗ IPL ಜರ್ಸೀಸ್ ಎಲ್ಲ ರಿಲೀಸ್ ಆಗ್ತಾಯಿದೆ. LSG ಇರ್ಬೋದು, SRH, CSKದು ಆ್ಯಂಡ್ ಸೊ ಎಲ್ಲ ಹೊಸ ಜರ್ಸೀಸ್ ಎಲ್ಲ ನಾನು ನಂದು ಸ್ಟೋರಿದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವೆಲ್ಲ ಅಲ್ಲಿ ಚೆಕ್ ಮಾಡ್ಬೋದು. ಸೊ ಲಿಂಕ್ನ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.